ಹೊಲಕ್ಕೆ ಹೊಕ್ಕ ನೀರು ಹಸಾಕತ್ ಹೇಳಿ ಹೋಗ್ಯಾನ್ರಿ. ಹೊಳ್ಳಿ ಮನೆಗೆ ಬಂದಿಲ್ರಿ. ಹೊತ್ತು ಮನೆಗೆ ನಮಗೆ ಈ ಸುದ್ದಿ ಪೊಲೀಸರು ಹೇಳಾನ ಅಣಕತ್ತಾಕ ನಮಗೇನು ಸುದ್ದಿ ಇಲ್ರಿ. ಈ ನಮ್ನಿ ಮಾಡಿ ಹೋಗುತ್ತಾರ್ರಿ. ಎಷ್ಟು ಮಂದಿ ಕೂಡಿ ಮಾಡ್ಯಾರೋ ಆಮಲ್ರಿ. ಒಬ್ಬರಿಗೆ ಇಬ್ಬರಿಗೆ ಆಸ್ಗೋತಿರ್ಕಿಲ್ರಿ ಅವ. ಅಂತ ಮನುಷ್ಯನ ಹೆಂಗೆ ಮಾಡಿ ಕರೆಸಿ ಏನು ಮಾಡ್ಯಾರೋ ಮಾಡಿ ಹೋಗುತ್ತಾರ್ರಿ. ಏನು ನಮಗೆ ಮಾಡಿ ನ್ಯಾಯ ಕೊಡಿಸ್ತೀರಿ ನೋಡ್ರಿ. ಸಣ್ಣ ಸಣ್ಣ ಮಕ್ಕಳದಾವ್ರಿ. ನಾನು 3 ಜನ ಮಕ್ಕಳ್ರಿ. ನಾನು ಅದ ಹೊಲಕ್ಕೆ ಹೋಗಿದ್ದ ಯಪ್ಪ ನೀರು ಹಸಾಕತ್ತೇಳಿ 2 ವರ್ಷ ಆತ್ರಿ. ಅವ್ರದ ಹೊಲ ಮಾಡ್ಯಾನ ಯಪ್ಪ. ಬನಪ್ಪ ಹೊಡ್ಯಾರ್ದನ ಮಾಡ್ಯಾನ. ಏನು ನಮಗೇನು ಸಂಬಂಧ ಇಲ್ರಿ. ಅವ್ರ ಹಿಂಗೆ ಹೊಲ ಮಾಡ್ತನತ್ ಹೊಲ ಮಾಡಿದ್ದ ಯಪ್ಪ. ಬಿಡುನ ಅಂದ್ರೆ ಬಿಡ್ಲಿಲ್ಲ. ಅದನ್ನ ಮಾಡೋಣತ್ ಮಾಡಿದ. ಅದ್ರದ್ದೇನು 1 ರೂಪಾಯಿ ನಮಗೆ ಮನೆಗೆ ಬಂದಿಲ್ಲ. ಕಬ್ಬಿನ ಪೀಕ್ ಹೋದ್ರು ರೊಕ್ಕ ಬಂದಿಲ್ಲ. ಬಿಡುನು ಅನ್ನಿ ಇಲ್ಲ ನಾ ಮಾಡತ್ತನಂದ ಮಾಡ್ಕೋತ ಹೋಗಿ ನಮ್ಮನಿ ಮೋಸ ಮಾಡಿ ಉಗಿದ್ರವನ್ನ. ಅದು ಎಷ್ಟು 1.5 ಎಕರೆ ಹಾಕಿತ್ತು 2 ಎಕರೆ ಹಾಕಿತ್ತು ಆಮೇಲ್ರಿ. ನಮಗೂ ಏನು ಗೊತ್ತಾ ಈ ನಮ್ಮನಿ ಮಾಡಿದಾರ್ರಿ. ಅವ್ರೇನು ಸಂಬಂಧ ಇತ್ತತ್ ಹೇಳಿದಾರ್ರಿ. ಈಗ ನಮಗೆ ಅದೇನು ಗೊತ್ತಿದ್ದಿರ್ಕಿಲ್ರಿ. ಸಂಬಂಧ ಇತ್ತತ್ತ ಮಾತಾಡ್ಯಾರತ್ರಿ. ಅದನ್ನ ಸಂಬಂಧ ಇಟ್ಕೊಂಡು ಈ ನಮ್ಮನಿ ಮಾಡಿ ಉಗುದಾಳ್ರಿ ಆಕಿ. ಅವ್ರೇನು ಹಚ್ಚಿ ಕರ್ಸ್ಕೊಂಡಾರ ಅನ್ನೋದು ದೇವ್ರಿಗೆ ಗೊತ್ತ್ರಿ. ಅವ್ರು ಏನೇನು ಮಾಡ್ಯಾರ ಹಚ್ಚ ಕರ್ಸಿರ್ಬೇಕ್ರಲ್ಲ. ಮತ್ತು ಹಚ್ಚಿ ಕರ್ಸ್ಕೊಂಡ ನಮ್ನಿ ಮಾಡಿ ಉಗುದಾರ್ರಿ. ಏನೊಂದು ಕೈ ಕಾಲಿಗೆ ಪೆಟ್ಟತ್ತಿಲ್ಲ ಏನೂ ಇಲ್ಲ. ಅವಂಗ ಕೈ ಕಾಲಿಗೆ ಹಚ್ಚಂಗ ಹಿಡ್ದಾರ. ಅವನ್ನ ಹಿಡ್ದು ನಮ್ನಿ ಮಾಡಿದಾರ ಯಪ್ಪ. ಯಪ್ಪ ಎದರ್ಲೆ ಬಡ್ದಾರ. ಆಮೇಲೆ ಒಟ್ಟು ಗೋಣಿಗಟ್ಟ ಬಿದ್ದಿತ್ತ ಯಪ್ಪ. ಗೋಣಿಗಟ್ಟ ಇದಾಗಿತ್ತ. ತಲಿಗಟ್ಟ ಕಚ್ಚಾಗಿತ್ತ. ಕೈಗೆ ಮೇಗೆ ಏನೂ ಆಗಿರ್ಕಿಲ್ಲ ಅವಾಗ. ಹೆಂಗೆ ಸಾಯಿಸು ಸಂಬಂಧ ಕರೆದಿರ್ಬೇಕಲ್ಲ ಯಪ್ಪ. ಒಟ್ಟು ಮನ್ಯಾಗ ಹಿಂಗೆ ಹೊಲಕ್ಕೆ ಹೊಕ್ಕನ ತಟ್ಟು ನೀರು ಹಸಾಕತ್ ಹೇಳಿ ಹೋದ ಅವ. ಹೊಳ್ಳಿ ಮನೆಗೆ ಬಂದಿಲ್ಲ. ಮನ್ಯಾಗ 10-11 ಹೋಗ್ಯಾನ ಯಪ್ಪ ಅವ. ಹೊಕ್ಕನತ್ ಹೋದ ಹೊಳ್ಳಿ ಮನೆಗೆ ಬಂದಿಲ್ಲ. ನಮ್ಮದು ಒಂದು 20 ವರ್ಷ ಆತ್ರಿ. 3 ಮಂದಿದಾರ ಮಕ್ಕಳ್ರಿ. ಹೊಲ ಅದ ಏನೂ ಇಲ್ಲ ಯಪ್ಪ. ಇದು ಇರುದಟ್ಟ ನೋಡಿ ನಮ್ಮದ. ಈ ಮನೆ ಜಾಗ ಎಟ್ಟ ಜಾಗ ಯಪ್ಪ ನಮ್ಮದ. ಅವ್ರದ ಹೊಲ ಮಾಡ್ಕೊಂಡು ಜೀವನ ಮಾಡ್ಬೇಕಂದ್ರೆ ನಮಗೆ ಏನಾದ್ರೂ 1 ರೂಪಾಯಿ ಮನೆಗೆ ಬಂದು ಹತ್ತಿಲ್ಲ ಯಪ್ಪ. ಅದ್ರದ ಕಬ್ಬ ಐತೆ ಯಪ್ಪ. ಅದ ಕಬ್ಬನ ಐತಿ. ಅದ್ರದ್ದೇನು ನಮಗೆ ಬಂದಿಲ್ಲ. ಬ್ಯಾಡ್ ಬಿಡುನ ಅಂದ್ರೆ ಬಿಡ್ಲಿಲ್ಲ. ಈ ನಮ್ಮನಿ ಮಾಡಿ ಉಗ್ದಾರ ಯಪ್ಪ. ಅದನ್ನ ಹೇಳ್ತಾರ ಯಪ್ಪ. ನಮಗೆ ಮೊದಲು ಅದು ಗೊತ್ತಿದ್ರಿಕಿಲ್ಲ. ನಾವು ಅಣ್ಣ ತಂಗಿ ಹತ್ತಿದ್ರು. ಮತ್ತು ನಮಗೆ ಈ ಸಂಬಂಧದ್ದು ಗೊತ್ತಿದ್ರಿಕಿಲ್ಲ. ಅಣ್ಣ ತಂಗಿ ಅನ್ಕೋತ ಮಂದಿ ನಮ್ಮನಿ ಮಾಡಿ ಉಗ್ದಾರು. ಈಗ ಗೊತ್ತ್ರಿ ಯಪ್ಪ. ನಮ್ಗೆ ಆ ಫೋನು ಇಲ್ಲ ನಮ್ಮ ತಲೆ ಏನೂ ಇಲ್ಲ. ಅದನ್ನ ಅವ್ರ ಏನೇನು ಮಾಡ್ಕೊಂಡಾರು. ಮೊದಲು ಅಣ್ಣ ತಂಗಿ ಅಟ್ಟ ಹೇಳ್ತಿದ್ರು ಅವ್ರ. ಹಿಂಗೆ ಏನೇನು ಮಾಡ್ಯಾರು ಹಿಂಗೆ ಮಾಡ್ಕೊಂಡು ಕೂತಾರ ಯಪ್ಪ. ಮದುವೆ ಆಗೈತೆ ಯಪ್ಪ. ಆಕಿಗೂ ಗಂಡದಾನು ಇದ್ದ ಈ ನಮ್ನಿ ಮಾಡ್ಯಾನ. ಆಕಿಗೂ 3 ಮಕ್ಕಳದಾವ್ರಿ ಯಪ್ಪ. ಓರಿ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ. ಅವ್ರು 8 ಮಂದಿ ಮಾಡ್ಯಾರ. ಅವ್ರು ಹೊರಗೆ ಬರಬಾರ್ದು ಅನ್ನುವಂಗೆ ಅವ್ರಿಗೆ ಅಲ್ಲೇ ಜೀವನ ಶಿಕ್ಷೆ ಅವಧಿ ಆಗ್ಬೇಕ್ರಿ. ನನಗೆ ನ್ಯಾಯ ದೊರಕಿಸಿ ಕೊಡ್ರಿ. ನನ್ನ ಸಣ್ಣ ಸಣ್ಣ ಮಕ್ಕಳದಾವ್ರಿ. ನಾ ಹೆಂಗೆ ಜೀವನ ಮಾಡ್ರಿ. ನನ್ನ ಇಟ್ಟಿಟ್ಟು ಮಕ್ಕಳದಾವು. ನಮ್ಮದು ಹಿಂದೆ ಆಸ್ತಿ ಇಲ್ಲ. ಹೆಂಗಾರ ಜೀವನ ಮಾಡ್ಬೇಕಾದ್ರೆ ನಮ್ನಿ ಮಾಡಿ ಹೋಗಿದ್ರು. ಅವ್ರಿಗೇನು ಶಿಕ್ಷೆ ಕೊಡ್ತೀರಿ. ನ್ಯಾಯ ನಮ್ಗೆ ದೊರಕಿಸಿ ಕೊಡ್ರಿ ಒಟ್ರಿ. ನಮ್ಮ ಹೆಸರು ಲಕ್ಷ್ಮೀ ರೀ. ಸರ್ ಈಗ ವಾಟ್ಸಪ್ನಾಗ ಬಂದೈತೆ ಅಂತ ಹೇಳ್ತಾರೆ ರೀ. ವಾಟ್ಸಪ್ನ ಬಂದ ಪ್ರಕಾರ ರೀ ಅವರು ಶಿಕ್ಷಣ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡ್ಬೇಕಾಗಿತ್ತು ರೀ. ಈಗ ಮನೆಗೆ ಕಲ್ಲು ಉಗಿತಾರೋ ಅದನ್ನು ಮಾಡ್ತಾರೋ ಈಗ ಹೇಳ್ತಾರೆ ಅವ್ರು. ಮನೆಗೆ ಕಲ್ಲು ಹೋಗಿದ ತಕ್ಷಣ ಮರ್ದು ಊರಾನವ್ರು ಹೇಳ್ಬೇಕಾಗಿತ್ತು ರೀ. ಇಲ್ಲಾಂದ್ರೆ ಸ್ಟೇಷನ್ಗಾರು ತಿಳಿಸ್ಬೇಕಾಗಿತ್ತಾರಲ್ಲ. ಇದು ನಮಗೆಲ್ಲ ಏನು ಗೊತ್ತು ರೀ. ಆಕೆ ನಮ್ಮ ಅಣ್ಣನ ಮಗಳು ರೀ. ಆಕೆ ಹಳ್ಯಾರಿ ಅವ್ರಿ. ಮತ್ತು ಈ ಪ್ರಕರಣ ಮಾಡಬೇಕಾದ್ರೆ ಅವ್ರಿಗೇನು ಪರ್ಮಿಷನ್ ಐತ್ರಿ ಇದೆಲ್ಲ ಮಾಡಿದ್ರಿ.
ಏನ್ರಿ ಅವ್ರೇನು ಈಗ ಸ್ಟೇಷನ್ದಾಗ ಮಾಡಿ ಕೇಳಿದ್ರಲ್ಲ ವಾಟ್ಸಪ್ ಹಂಗೆ ಮಾಡ್ಕೊಂಡಾರ ಹಿಂಗೆ ಮಾಡ್ಕೊಂಡಾರ ಅಂತ ಹೇಳ್ರಿ. ಟೇಟಸ್ ಇಟ್ಟಾರ ನಮ್ಗೆ ಆಗ ಸುದ್ದಿರಿ ಅನ್ನತನಾಗ ಸುದ್ದಿಲ್ಲ ನಾವು ಕಂಡ್ರೆಕ್ಟ್ ಅವ್ರಿ ನಮ್ಮ ಅಣ್ಣನ ಮಗಳ್ರಿ ಆಕಿರಿ. ಮತ್ತು ಈ ಮೊದಲ ಗೊತ್ತಿದ್ದಿದ್ರೆ ಅದು ಏನಾರು ರಿಕಾರ ಮಾಡಕ್ಕೆ ಬರ್ತದೆ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತಾರಲ್ಲ ಅವ್ರು ಬಗೆಹರಿಸ್ಬೇಕಾಗಿತ್ತಾರಲ್ಲ. ಅಷ್ಟು ಸ್ಟೇಟಸ್ ಇಡ್ಬೇಕಾರೆ ಇಬ್ರಿಗೆ ಏನು ಸಂಬಂಧ ಇತ್ತು ಅನ್ನೋದು ನಮಗೇನು ಗೊತ್ತಾರೆ. ಈಗ ಅವ್ರು ಪ್ರೂಫ್ ಮಾಡಾಕತ್ತಾರ್ರಿ. ಪ್ರೂಫ್ ಮಾಡಬಾರ್ದತ್ರಿ ಅದನ್ನು ಸ್ಟೇಷನ್ ಇದ್ರಕ್ಕಿಲ್ಲನ್ರಿ ಅವ್ರು ಪ್ರೂಫ್ ಮಾಡಾಕ್ರಿ. ಮತ್ತು ಸಿಕ್ಕಾಪಟ್ಟಿ ಈ ನಮ್ಮನೆ ಒಬ್ಬಗ ಇಬ್ಬರಿಗೆ ಹಾಸ್ಕೊಳವಲ್ರಿ 7-8 ಮಂದಿ ಕೂಡಿರ್ಬೇಕ್ರಿ. ಇದನ್ನು ಯಾವುದೋ ಆದ್ರೂ ತನಿಖೆ ಗೋರ್ಮೆಂಟ್ ಮಾಡಬೇಕು. ಸ್ಟೇಷನ್ದವ್ರು ಇದನ್ನು ತೊಗೊಳ್ಬೇಕು. ಇದು ನಿನ್ನೆಲ್ಲ ಮನ್ರಿ ಸೋಮವಾರ ಸಾಯಂಕಾಲ ಗೊತ್ತ್ರಿ ನಮಗೆ 6:00 ನಮಗೆ ಫೋನ್ ಬಂತು ಕಾಂಟ್ರಾಕ್ಟ್ ಅಂದ್ರೆ ಬಂದಿರು ಸರ್. ಇಲ್ಲೇ ಅನ್ಯಪ್ಪನ ಕಾವಲಿ ಅಂತಕ್ಕೆ ಒಂದು ಹೊಲ ಅವ್ರ ಹೊಲ ಅವ್ರ ಮನೆ ಮಗ್ಗಲ್ಗೆ ನೋಡ್ರಿ. ಈಗ ಹೇಳೋದು ಗೊತ್ತ್ರಿ ನಮಗೆ. ಮನೆ ಅಂತ ಸರ್ ಹುಳ್ಳ್ಯಾಗ್ರಿ ಅವ್ರು ಮಾಡಬಾರ್ದಾಗಿತ್ತಲ್ರಿ. ಅವ್ರ ಸ್ಟೇಷನ್ ಇದ್ರಕ್ಕಿಲ್ಲನ್ರಿ ಊರನವ್ರು ಇದ್ರಕ್ಕಿಲ್ಲನ್ರಿ ಕಂಪ್ಲೇಂಟ್ ಕೊಡ್ಬೇಕಾರಲ್ಲ. ಈ ಪ್ರಕರಣ ಮಾಡಕ್ಕೆ ಏನು ಪರ್ಮಿಷನ್ ಸಿಗ್ತಾವ್ರಿ? ಅದನ್ನ ತನಿಖೆ ಹಾಕಿತ್ತಾರಲ್ಲ, ಅದು ಸ್ಟೇಷನ್ಗೆ ಹೋದ್ರೆ ತನಿಖೆ ಹಾಕಿತ್ತಾರಲ್ಲ. ಇವರ ಮಾಡ್ಬೇಕು ಅನ್ನೋದು ರೂಲ್ಸ್ ಐತೇನ್ರಿ? ಅದು ಹೊಲ ಮಾಡಕ್ಕೆ ಹಚ್ಚಿಕ್ಯಾರ ಅಂದ್ರೆ ಏನು ಕುತಂತ್ರ ಮಾಡಿ ಇವ್ರು ಮಾಡ್ಬೇಕಾಗಿತ್ತು ರೀ. ಹೊಲ ಅವ್ರದ ಮಾಡ್ಯಾರ. ಅವ್ರು ಏನು ಮಾಡಿದ್ರಿ ಆಮೇಲೆ ಗೊತ್ತಿಲ್ಲ ರೀ. ನಾವು ಸಾಯಂಕಾಲ ಸುದ್ದಿ ಎತ್ಕೊಂಡು ಬಂದವ್ರನ್ನ ರೀ ಅಲ್ಲಿಂದ ಘಟಪುರ ಸ್ಟೇಷನ್ಗೆ ಹೋದ್ರಿ. ಕಡ್ದು ಕೊಂದಾರ ಅಂದ್ಕೊಂಡು ಬಂದಿವ್ರಿ ಸರ್. ಅವ್ರು 8 ಸಲ ಹೋಗಿದ್ರಿ. ಅವ್ರು ನಾವು ಕಾಂಟ್ರಾಕ್ಟಿಗೆ ಅವ್ರಿ ಅವ್ರು ಹೊಲ ಮಾಡಿದವ್ರು ಅವ್ರಿ. ಮತ್ತು ಅವರು ಮಾಡಿದ ಹೊಲಕ್ಕೆ ನಾವು ಯಾಕೆ ಹೋಗೋಣ್ರಿ? ಇಲ್ಲೇ ಮಗಳ ಮನೆಗೆ ಅಷ್ಟು ಬರೋದ್ರಿ ಹೋಗೋದ್ರಿ ಇಷ್ಟ ನಮ್ಮದು ಆಗಿದ್ರಿ. ನೀರು ಹಸಕ್ಕೆ ಹೋಗೋಣತ್ ಹೇಳ್ರು. ಮತ್ತು ಅಲ್ಲಿ ಸ್ಟೇಷನ್ದಾಗ ಎಲ್ಲ ಅವ್ನು ವಾಟ್ಸಪ್ ಮಾಡ್ಯಾನು, ಸ್ಟೇಟಸ್ ಇಟ್ಟಾನು. ಸ್ಟೇಟಸ್ ಅವ್ನು ಯಾವುದು ಸಿಟ್ಟಿದ್ದ ಅದ ತಕ್ಷಣ ಹೆಣ್ಮಗಳ ಶಿಕ್ಷಣ ಮಾಡಬೇಕಾಗಿತ್ತು. ಅವಾಗ ಹೇಳ್ಬೇಕಾಗಿತ್ತು. ಇಷ್ಟು ಮಾಡಬಾರ್ದಾಗಿತ್ತು. ಅವ್ರು ಎಷ್ಟು ಮಂದಿ ಕೂಡಿ ಮಾಡ್ಯಾರಲ್ಲ ಅವ್ರು ಈಗ ಪರ್ಯಕ್ಕೆ ಮಾಡಬಾರ್ದು. ಯಾವಾಗ ಹೆಣ್ಮಗಳ ಮಾತು ಕೇಳಬಾರ್ದಾಗಿತ್ತು. ಗಂಡ ಹೆಂಡತಿ ಕೂಡಿ ಒಬ್ಬರಿಗೆ ನಿಗೂ ಮಾತಲ್ರಿ ಅಂಥ ವ್ಯಕ್ತಿ ನಾವು. ಇವ್ರು ಏನಿಲ್ಲ ಅಂದ್ರೆ ಭಾಳ ಆದ್ರೆ ಒಂದು 5-6 ಮಂದಿ ಆಗಿರ್ಬೇಕು ಸರ್. ಇದನ್ನ ಯಾವುದೋ ತನಿಖೆ ಮಾಡಿಕೆರಿಂದ ಶಿಕ್ಷಣ ದೊರೆಯಬೇಕ್ರಿ. ಅದು ಗೌರ್ಮೆಂಟ್ ಇದು ಬರ್ಬೇಕಾರ್ರಿ. ಶಿವಪುತ್ರ ನಿಂಗಪ್ಪ ಮೂಸ್ಕೊಡ್ರಿ ಸಾಕಿನ ಕಾಂಟ್ರಾಕ್ಟ್ರಿ. ಏನು ನಾವು ದಿನ ಹೋಗಾವ ಬರಾವ್ರಿ. ಮತ್ತು ಹೋದ ತಕ್ಷಣ ಹಿಂಗೆ ಮಾಡ್ಯಾರ ಸ್ಟೇಟಸ್ ಮಾಡಿ 9 ದಿನ ಗಪ್ಪದಾರ್ರಿ ಅವ್ರು. 9 ದಿನ ಯಾವ ಮಗ್ಲು ಮನೆಗಿದ್ರಿ ಇವ್ರು ಮಾಡ್ಬೇಕು. ಈಗ ಐತಾರ ಸ್ಟೇಟಸ್ ಇಟ್ಟಾರ್ರಿ ಅವ್ರು. ಐತಾರ ಸ್ಟೇಟಸ್ ನೋಡಿದ ಪೇಟಿಗೆ ಮಾಡ್ಬೇಕ್ರಲ್ಲ ಇವರು. ಮತ್ತು ಇದನ್ನು ಮುಚ್ಚಿಟ್ಕೊಂಡು ಬಂದು ಈಗ ಒಮ್ಮೆ ಹಿಂಗೆ ಮಾಡಿ ಇದನ್ನು ಮಾಡ್ತಂದ್ರೆ ರೀ ಅವ್ರ ಮನ್ಯಾನ ಅವ್ರು ಒಟ್ರು ಕೂಡಿ ಮಾಡೋದಾದ್ರೆ ಆಕಿನೂ ಅವನು ಕೂಡ ಮಾಡಿಬಿಡ್ಬೇಕ್ರಲ್ಲ. ಮತ್ತು ಈಗ ಸಣ್ಣ ಮಗಳು ಈ ಥರ ಮಾಡಿ ಅವ್ನು ಒಗದ್ರೆ ಆಕೆ ಎಲ್ಲಿ ಹೋಗಿ ಜನ್ಮ ಮಾಡ್ಬೇಕು ಅನ್ನೋದು ವಿಚಾರ ಮಾಡಲಿಲ್ಲ ಏನು. ಜನ್ಮನ ಹಾಳ್ರಿ. ಸಣ್ಣ ಮಕ್ಳು ಇರಾಕ ಜಾಗ ಇದು ಅಷ್ಟರೇ. ಹೆಂಗೆ ದುಡ್ಕೊಂಡು ಜೀವನ ಮಾಡ್ಬೇಕ್ರಿ ಹಿಂಗೆ ಮಾಡಿ ಹೋಗಿದ್ರೆ? ಊರಾಗ ಹಿರಿಯರು ಪರ್ಯಾರು ಇದ್ರೋ ಇಲ್ಲೋ ಇವ್ರಿಗೆ? ಕಂಪ್ಲೇಂಟ್ ಕೊಡ್ಬೇಕು, ಹಿರಿಯರನ್ನ ಕೊಡಿಸ್ಬೇಕು. ನಮ್ಮ ಮನೆ ಮುಟ್ಟ ಬಂದ ಹಿಂಗೆ ಮಾಡಾಕ್ತೇನೋ ಕಾಡಾಕ್ತೇನೋ ಕಲ್ಲುಗೆ ಹಾಕ್ತೇನೋ ನಮ್ಮ ಮನೆಗೆ ಹೇಳ್ಬೇಕು ರೀ ಅವ್ರು. ನಮ್ಮ ಮನೆಗೆ ಹೇಳಿದ್ರಂದ್ರೆ ನಾವು ಅಟ್ಟು ಮೀರಿ ಮಾಡಿದ್ದಂದ್ರೆ ನಾವು ಏನು ಮಾಡ್ಕೋರಿ ಅಂತ ಹೇಳ್ತಿದ್ವಿ ರೀ. ಮತ್ತು ಅವರು ಏನೂ ಹೇಳಿಲ್ಲ ಕೇಳಿಲ್ಲ ಈ ನಮ್ಮನೆ ಮಾಡಿ ಹೋಗೋದು. ಮತ್ತು ನಮ್ಗೆ ನ್ಯಾಯ ಕೊಡ್ಸತ್ ಹೋಗಿ ಕೂತ್ರ ಇವ್ರಿಗೆ ಯಾರು ನ್ಯಾಯ ಕೊಡ್ಸವ್ರಿ? ಈಗ ಮತ್ತು ಅವ್ರಿಗೆ ಸ್ಟೇಟಸ್ ಐತಿ ನಾವು ಮಾಡೇನಂತ ಹೇಳ್ತಾಡ್ರಲ್ಲ ಯಾಕೆ? ಮತ್ತು ಸ್ಟೇಟಸ್ ಇದ್ದಿದ್ದು ಅವ್ರು ವಿಚಾರ ಮಾಡ್ಬೇಕ್ರಲ್ಲ. ಅವ್ರು ಗೌರ್ಮೆಂಟ್ದವ್ರು ವಿಚಾರ ಮಾಡಿ ಅದನ್ನೆಲ್ಲ ಇದನ್ನ ಮಾಡ್ಬೇಕ್ರಿ. ಮತ್ತು ಗಂಡ ವಿಚಾರ ಮಾಡ್ಬೇಕು. ಸ್ಟೇಟಸ್ ಬಂದ್ಗಳ ಇವ್ರ ಮನೆಗೆ ಬರ್ಬೇಕ್ರಿ, ಕೇಳ್ಬೇಕ್ರಲ್ಲ. ಊರಾಗ ಹಿರಿಯರಿಗೆ ಮಿಕ್ಕ್ಯಾರನ್ರಿ ಇವರು. ಊರಾರ ಹಿರಿಯರನ್ನಾರ ಕಳಿಸಿ ಕೇಳಿ ಹಿಂಗೆ ಮಾಡತ್ತೇನೋ ನಮ್ಮ ಹೊಲ ಸನಿಯಕ್ಕೆ ಬರಬೇಡ ಅಂತ ಹೇಳ್ಬೇಕ್ರಿ. ಮತ್ತು ಹೊಲ ಬಿಡಿಸಿ ಮನೆಗೆ ಕಳಿಸ್ಬೇಕ್ರಿ. ಮತ್ತು ಹಿಂಗೆ ಇನ್ನು ಅವನ ಜನ್ಮ ಇಂಥದ ಮಾಡ್ಯಾನಂತೇಳಿ ನಾವು ಒಂದು ದಂಡ ಕಟ್ಟಿ ಜನ್ಮ ಉಳಿಸ್ಬೇಕ್ರಿ. ಜನ್ಮ ತೆಗಿಯೋ ಅಂಥದ್ದು ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಾರನ್ರಿ ಇವ್ರಿಗೆ. ಅವ್ರು ಫೋನ್ ಹಚ್ಚಿ ಅವ್ರು ದಿನ ಹಚ್ಚಾರ ಮಾತಾಡವ್ರ. ಮತ್ತು ಸಂಬಂಧ ಐತೆ ಅಂತ ಹೇಳ್ಯಾಳಂದ್ರೆ ಅವ್ರು ಕರ್ಸ್ಕೋಕಿನ ಹಾಕಿ. ಮತ್ತೀಗ ಅದು ಹುಡುಗಿ ಏನು ಅದು ಕಲ್ತಿದ್ದಲ್ಲ ಮಾಡಿದಲ್ಲ ಅದ್ರ ತೆಗ್ ಫೋನ್ ಇಲ್ಲ ಏನಿಲ್ರಿ. ಮತ್ತು ಅದು ಗಪ್ ಮನ್ಯಾಗ ಕುಂದ್ರಸೋದು ಓಡಾಡಿ ಹೋಗೋದು. ಮತ್ತು ಸಂಬಂಧ ಐತೆ ಅಂತ ಹೇಳಕ್ಕೆ ಓದೋದು ಇಟ್ಕೊಂಡು ಮಾಡ್ಯಾಳ್ರಿ ಆಕಿ. ಮತ್ತೀಗ ಆ ಹುಡುಗಿಗೆ ಏನು ನ್ಯಾಯ ಕೊಡಿಸ್ರಿ ನೀವು? ಅವ್ರ ತೆಕ ಫೋನ್ ರೀ ಅವ್ರ ತೆಕ ಅವ್ರ ಮಾಡವ್ರಿ ಅವ್ರು. ಅವ್ರ ಮಾಡ್ಯಾರ್ರಿ. ಮತ್ತು ಕರಿಸೆ ಮಾಡ್ಯಾರ್ರಿ ಅವ್ರ. ಈಗ ಹೋಗ್ಬೇಕಾದ್ರೆ ಕರಿಸೆ ಮಾಡ್ಯಾರ್ರಿ ಅವ್ರ. ದಿನ ಹೊಲಕ್ಕೆ ಹೋಗವ ಬರ ಮನ್ಯಾಗ ಇದು ದಿನ ಹುಡುಗನು ಕರ್ಕೊಂಡು ಹೋಗಿದ್ರಿ ಅವ ಹೊಲಕ್ಕೆ.
ಮತ್ತು ಬಾ ನಾನು ದಿನ ಬಾ ಅಂತಾಳು ದಿನ ಹೋಗವನರಿ ಅವ ಹಿಂಗೆ ಮಾಡ್ತಾ ಅನ್ನೋದು ಅವಾಗ ಗೊತ್ತಾಗಿದ್ರೆ ಅವರ ಯಾಕೆ ಹೋಗಿ ಅವ್ರ ಕೈಯಾಗ ಸಿಕ್ಕೋತಿದ್ರಿ ಹಾಂ ಅವ್ರು ಏನೇನು ಮಾಡ್ಬೇಕಂತೇಳಿ ಎಷ್ಟು ಮಂದಿ ಪ್ಲಾನ್ ಕೂಡಿ ಎಷ್ಟು ಮಾಡ್ಯಾರ ಅನ್ನೋದು ಏನು ಗೊತ್ತ್ರಿ ಹಾಂ ಇಟ್ಟು ಮಾಡಿಟ್ಟಾರೆ ಆ ಹುಡುಗಿಗೆ ಏನು ನ್ಯಾಯ ಕೊಡಿಸ್ತೀರಿ ಅವ್ರಿಗೆ ಏನು ಶಿಕ್ಷಣ ಕೊಡಿಸ್ತೀರ ಅವ್ರು ಹೊರಗೆ ಬರಬಾರ್ದ್ರಿ ಹಾಂ ಮತ್ತು ಅವು ಹಂಗೆ ಕಡ್ದಾನೆ ಅವ್ರು ಇನ್ನ ಎಲ್ಲೆಲ್ಲಿ ಏನೇನು ಮಾಡಿ ಬಂದಾರ ಅನ್ನೋದು ತನಿಖೆ ಮಾಡ್ಬೇಕ್ರಿ ನೀವು ಅವು ಈಗ ಅಲ್ಲೇ ಮಾಡ್ಯಾನಂದ್ರೆ ಈಗ ಹುಳ್ಳಿ ಅಲ್ಲಿ ಇದನ್ನ ಆಗೋದನಾರ ಹುಳ್ಳ್ಯಾಗ ಒಂದು ಹನಿ ರಗತ್ ಸಿಡ್ದಲ್ಲಿ ಎಷ್ಟು ಅವ್ನಿಗೆ ರಗತ್ ಹತ್ತೈತೆ ಅಷ್ಟು ಮತ್ತು ಅಲ್ಲಿ ಅವ್ರು ಎಲ್ಲಿ ಓದಿ ಏನು ಮಾಡ್ಕೊಂಡು ಎಷ್ಟು ಮಂದಿ ಕೂಡಿ ಮಾಡ್ಯಾರ ಅನ್ನೋದು ಅದನ್ನು ತನಿಖೆ ಮಾಡಬೇಕ ನೀವು ಗೋರ್ಮೆಂಟ್ದಾಗ ಅವ್ರು ಎದ್ರಲ್ಲೇ ಕಡ್ದಾರ ನಮಗೆ ಎಲ್ಲ ತಂದು ಇದನ್ನ ಕುರ್ಪಿ ಒಂದ ಇಟ್ಟಾರ್ರಿ ಅವ್ರು ಅಲ್ಲಿ ಬೇರೆ ಎಲ್ಲ ಎದ್ರಲ್ಲೇ ಮಾಡ್ಯಾರೋ ಎದ್ರಲ್ಲೇ ಇಲ್ಲೋ ಹ್ಞೂ ಕುತ್ತಿಗೆಗೆ ಮಾಡ್ಯಾರ ಅವ್ರು ಮತ್ತೊಂದು ಯಾವುದಲ್ಲಿ ಏನೂ ಪೆಟ್ಟಿಲ್ರಿ 2 ವರ್ಷದಿಂದ ಸಂಬಂಧ ಇದ್ದಿದ್ದು ನಮಗೇನು ಗೊತ್ತ್ರಿ ಅದ ಅವ್ರಿಗೆ ಗೊತ್ತಿದ್ರೆ ಅವ್ರು ಹಿಂಗೆ ಮಾಡಾಕತ್ತೆ ಅನ್ನತ್ತ ಮನಿಗೆ ಬಂದು ಹೇಳ್ಬೇಕಲ್ಲ ನಮಗೂ 4 ಮಂದಿ ಹಿರಿಯರು ಇರ್ತಾರೆ ಅವ್ರಿಗೂ 4 ಮಂದಿ ಹಿರಿಯರು ಹಿಂಗೆ ಮಾಡಾಕತ್ತಾನ ಹಿಂಗೆ ಕಾಡಾಕತ್ತೆ ಅನ್ನತ್ ಹೇಳಿ ಅಂದ್ರೆ ಅವ್ರು ಏನು ಮಾಡ್ಕೋತಿದ್ರಲ್ಲ ರೀ ಇದು ಮಾಡೋದು ತಪ್ಪರ್ಲೇ ಇದೆ ಈಗ ಜನ್ಮ ಶಿಕ್ಷೆನ ಕೊಡ್ತಾರ ಅಂದ್ರೆ ಆಕಿನೂ ಶಿಕ್ಷೆ ಆಗ್ಬೇಕ್ರಿ ಈಗ ಆಕಿ ಗಂಡನ ಮಾಡ್ಯಾನ ಇದು ಬಂದೈತಿ ಮಾಡ್ಯಾನ ಅಂತ ಹೇಳಿ ಅವ್ನು ಟೇಷನ್ಗೆ ಹೋಗ್ಯಾನಲ್ಲ ಹೆಂತಿನೂ ಮಾಡಿ ಹೋಗ್ಬೇಕು ನಮ್ಗೆ ಏನು ನ್ಯಾಯ ಅದನ್ನ ಒಟ್ಟ ಆಕಿನೂ ಬರಬಾರ್ದಾಕಿ ಈಗ ಅವ್ರ ಮಕ್ಕಳಿಗೆ ತಾಯಿಯಾಗಿ ಉಳಿದ್ರಿ ಇವ್ರು ನಮ್ಮ ಮಕ್ಕಳಿಗೆ ಯಾರು ತಂದೆಯಾಗಿ ಉಳಿಬೇಕು ನಾವು ಎಲ್ಲಿ ಹುಡುಕ್ತಾರನು ಇನ್ನ ಅವ್ರು ಮಾಡಿದಾರನ ಒಟ್ರು ಹಿಡಿದು ಒಟ್ರಿಗೆ ಶಿಕ್ಷಣ ಕೊಡಿದ್ರೆ ನಮ್ಗೆ ಏನು ಇದನ್ನ ಪರಿಹಾರ ಮಾಡ್ತೀರಿ ಮಾಡಿ ಹಾಂ ನಮ್ಮ ಮಕ್ಕಳು ನಮ್ಗೆ ಇರಾಕ್ ಜಾಗಿಲ್ಲ ಏನಿಲ್ಲ ಮತ್ತು ನಾವು ಹೆಂಗೆ ದುಡ್ಕೊಂಡು ಅವ್ರ 3 ಮಕ್ಕಳ ತಗೊಂಡು ಎಲ್ಲಿ ಹೋಗಿ ಏನು ಹೊಳೆ ಬಾವಿ ಕೂಡೋದು ನನ್ನ ಹೆಸರು ಕಮಲವ್ರು